ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಎಲ್ಲವೂ ಒಂದು ಹಿಂದೆ ನಡೆದಂಥ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾಗಿರುವ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಇವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಹ್ರಸ್ವಸ್ವರಗಳಿಗೆ ಉದಾಹರಣೆ ಯಾವುದು? ಹ್ರಸ್ವಸ್ವರ ಮತ್ತು ದೀರ್ಘಸ್ವರ ಅಂತ ಅಂತಾರೆ. ಹ್ರಸ್ವಸ್ವರ ಅಂದ್ರೇನು? ಒಂದೇ ಮಾತ್ರೆಯಲ್ಲಿ, ಹೌದಾ? ಅ, ಇ, ಉ, ರು, ಎ, ಓ, ಇವು ಹ್ರಸ್ವಸ್ವರ, ಹೌದಾ? ಇದು ನೋಡಿ, ಆ, ಇ, ಉ, ಎ, ಇವೆಲ್ಲ ಏನಾಗ್ತವೆ? ದೀರ್ಘಸ್ವರಗಳು. ಇವು ಅನುನಾಸಿಕಗಳು, ಇವು ವ್ಯಂಜನಗಳು. ಸೊ ಹ್ರಸ್ವಸ್ವರ ಇಲ್ಲಿ ಸಿ ಆಗ್ತದೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಹ್ರಸ್ವಸ್ವರ? 6. ಯಾವ್ಯಾವು? ಅ, ಇ, ಉ, ಎ, ಆಮೇಲೆ ಯಾವುದು? ಓ, ಹೌದಾ? ಇದು ರು ಒಂದು ಬಿಟ್ಟರೆ ರು ಒಂದು ಬರ್ತದೆ. ಸೊ 1, 2, 3, 4, 5, 6 ಇದು ಕರೆಕ್ಟ್. 13 ವ್ಯಂಜನ, 2 ಯೋಗವ, 49 ಒಟ್ಟು ಅಕ್ಷರಗಳು. ಹುಲ್ಲುಗಾವಲು ಎಂಬುದು ಯಾವ ಸಂಧಿಗೆ ಉದಾಹರಣೆ? ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ನೋಡಿ, ಹುಲ್ಲು ಪ್ಲಸ್ ಕಾವಲು. ಇಲ್ಲಿ ಕಕ್ಕೆ, ಇದು ಕ, ಓಕೆ, ಕಕ್ಕೆ ಗ ಆದೇಶವಾಗಿ ಬರ್ತದೆ, ಆದ್ದರಿಂದ ಇದು ಗದ್ವಾದೇಶ ಸಂಧಿ. ಗುಣಸಂಧಿಗೆ ಉದಾಹರಣೆ ನೋಡಿ, ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಅ ಪ್ಲಸ್ ಇ, ಎ, ಹೌದಾ? ಈ ರೀತಿ ಇವೆಲ್ಲ ಏನು ಬರ್ತಾವಲ್ಲ, ಸುರೇಂದ್ರ, ಮಹೇಶ, ದೇವೇಂದ್ರ, ರಮೇಶ, ಇವೆಲ್ಲ ಏನಾಗ್ತವ? ಗುಣಸಂಧಿಗೆ ಉದಾಹರಣೆ ಆಗ್ತವ. ಆಮೇಲೆ ಅರುಣೋದಯ, ಓ, ಅರುಣೋದಯ, ಅರುಣ, ಅ ಪ್ಲಸ್ ಉ, ಇವು ಈ ರೀತಿ, ಇವೆರಡು ಫಾರ್ಮುಲಾ ಮೇನ್. ಅರ್ಥ ಆಯ್ತಾ? ಇವೆಲ್ಲ ನೋಡಿ, ಜನೈಕ್ಯ ಇದು ವೃದ್ಧಿ ಸಂಧಿ, ವನೌಷಧಿ ಇದು ವೃದ್ಧಿ ಸಂಧಿ, ಅತ್ಯಂತ ಯ ಈ ರೀತಿ ಯ ಬಂದರೆ ಇದು ಎನಸಂಧಿ, ಹೌದಾ? ಕೆಲವೊಂದು ಟ್ರಿಕ್ ಮುಖಾಂತರ ನೀವು ನೆನ್ಪಿಡ್ಬೋದು. ತೆಂಕನ ಈ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ? ತೆಂಕನ, ಬಡಗನ ಇವೆಲ್ಲ ಅಚ್ಚ ಕನ್ನಡ. ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಯಾವ ಪದ ಪೋರ್ಚುಗೀಸ್ ಭಾಷೆಯಿಂದ ಬಂದಿವೆ? ಅಲಮಾರು ಇದು ಪೋರ್ಚುಗೀಸ್, ಅಲಮಾರು. ಆಮೇಲೆ ಮೇಜು ಇವೆಲ್ಲ, ಸಾಬೂನು, ತಂಬಾಕು. ದಯ ಈ ಒಂದು ಪದದ ತದ್ಭವ ರೂಪ ದಯೆ. ಕ್ಷಮೆ ಪದದ ತತ್ಸಮ ರೂಪ ಕ್ಷಮ. ನೆಟ್ಟಗೆ, ನೆಟ್ಟಗೆ ಇದೊಂದು ಅವ್ಯಯ. ಪರ್ವತ ಇದು ರೂಢಿಯಿಂದ ಬಂದದ್ದು, ಆದ್ದರಿಂದ ಇದು ರೂಢನಾಮ. ಅಂಕಿತನಾಮ ಅಂದ್ರೇನು? ನಾವಾಗೆ ಇಟ್ಟಂಥ ಹೆಸರು. ಈಗ ರಾಮ, ಭಾಮ, ಶ್ಯಾಮ, ಈ ರೀತಿ, ರಮೇಶ, ಸುರೇಶ. ಆಮೇಲೆ ಅನ್ವರ್ತಕ ನಾಮ ಅಂದರೆ ಅವರ ಒಂದು ವೃತ್ತಿಗನುಗುಣವಾಗಿ. ಈಗ ಫಾರ್ ಎಕ್ಸಾಂಪಲು ವೈದ್ಯ, ರೈತ, ವ್ಯಾಪಾರಿ. ಅಂದರೆ ಈಗ ಫಾರ್ ಎಕ್ಸಾಂಪಲು ವ್ಯಾಪಾರವನ್ನು ಮಾಡುವವ ವ್ಯಾಪಾರಿ, ಒಂದು ಒಕ್ಕಲುತನ ಮಾಡುವವ
ರೈತ. ಆಮೇಲೆ ಒಂದು ಈ ವೈದ್ಯಕೀಯ ವೃತ್ತಿಯನ್ನು ಮಾಡುವವ ವೈದ್ಯ. ಹೀಗೆ ಇವು ಅನ್ವರ್ಥ ನಾಮ ಆಗ್ತವೆ. ಸರ್ವನಾಮ ಅಂದ್ರೇನು? ನಾನು, ನೀನು, ನೀವು, ನಾವು, ಆಮೇಲೆ ಅವನು, ಅವಳು, ಅವರು, ಇವೆಲ್ಲ ಸರ್ವನಾಮ. ಶಿಶು ಈ ಪದ ಯಾವ ಲಿಂಗ? ಶಿಶು ಇದು ನಿತ್ಯ ನಪುಂಸಕಲಿಂಗ. ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಚತುರ್ಥಿಗೆ ಏನು ಬರಬೇಕು? ಗೆ, ಈಗೆ, ಕೆ, ಅಕ್ಕೆ. ಹೌದಾ? ಇಷ್ಟು ಬಂದ್ರೆ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಆಪ್ಷನಲ್ಲಿ ಏನಿದೆ? ಇದು ರಾಮನನ್ನು ಅನ್ನು ಬರ್ತದೆ ಇದು. ಹೌದಾ? ಸೊ ಆದ್ದರಿಂದ ಇದು ದ್ವಿತೀಯ ಬರ್ತದೆ. ಹೌದಾ? ನೆಕ್ಸ್ಟ್ ಆಮೇಲೆ ರಾಮನು ಇಲ್ಲಿ ಹೂ ಬರ್ತದೆ, ಇದು ಪ್ರಥಮ ಬರ್ತದೆ. ಪ್ರಥಮ. ರಾಮನಿಗೆ ಹೀಗೆ ಬರ್ತದೆ ನೋಡಿ, ಹೀಗೆ ನೋಡಿ, ಇಲ್ಲಿದೆ ನೋಡಿ, ಹೀಗೆ. ಇದು ಚತುರ್ಥಿ. ಸೊ ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ನೋಡಿ, ರಾಮನಿಂದ, ಇಂದ. ಇಂದ ಅಂದರೆ ಇದು ಯಾವುದು? ಇದು ತೃತೀಯ. ತೃತೀಯ ಕರೆಕ್ಟ್ ಆಗ್ತದೆ. ಕೊಡುವನು ಎಂಬುದು ಯಾವ ಕಾಲದ ಕ್ರಿಯಾಪದ? ಕೊಡುವನು ಅಂದರೆ ಮುಂದೆ ಕೊಡುವನು, ಭವಿಷ್ಯದಲ್ಲಿ, ಅದು ಭವಿಷ್ಯತ್ ಕಾಲ. ಸಂಭವನಾರ್ಥಕ ಪದ. ಹೋದಿತು, ಹೋದಿತು, ಹೋದಿತು ಇದು ಸಂಭವನಾರ್ಥಕ. ಮಾಡು, ಮಾಡು ಅಂದರೆ ಇದು ಅಪ್ಪನೆ ಆಗ್ತದೆ ಒಂದು. ಅಪ್ಪನೆ ಅಂದರೆ ಇದು ವಿದ್ಯಾರ್ಥಕ. ವಿದ್ಯಾರ್ಥಕ, ವಿದ್ಯಾರ್ಥಕ ವೆರಿ ಇಂಪಾರ್ಟೆಂಟ್. ಆಜ್ಞೆ, ಅಪ್ಪನೆ, ಆಶೀರ್ವಾದ, ಹಾರೈಕೆ ಇವೆಲ್ಲ ಬಂದರೆ ಇದು ವಿದ್ಯಾರ್ಥಕ. ಆಮೇಲೆ ತಿನ್ನದು ಇದು ನಿಷೇಧಾರ್ಥಕ. ಬಾರೆನು ಇದು ಕೂಡ ನಿಷೇಧಾರ್ಥಕ. ನೆಕ್ಸ್ಟ್ ಕೆರೆ, ಕಟ್ಟೆ, ಬಾವಿ ಯಾವ ಸಮಾಸಕ್ಕೆ ಉದಾಹರಣೆ? ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಇದು ದ್ವಂದ್ವ ಆಗ್ತದೆ ನೋಡಿ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಸಿಂಪಲ್, ದ್ವಂದ್ವ ಸಿಂಪಲ್ ಅದ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ? ಇಲ್ಲಿ ಬಹುರ್ವಿಹಿ ಇದೊಂದು ವಿಶೇಷವಾದಂಥ ಒಂದು ಸಮಾಸವಿದ್ದು, ಈ ಒಂದು ಸಮಾಸದ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿರುವ ಪದಗಳೇ ಬೇರೆ ಇರ್ತಾವೆ. ಉತ್ತರ ಪದ, ಪೂರ್ವ ಪದ ಬೇರೆ ಇರ್ತಾವೆ. ಬಟ್ ಫೈನಲ್ ಆಗಿ ಸಮಾಸ ಪದ ಆ ಪದಗಳಿಗಿಂತ ಭಿನ್ನವಾಗಿ ರೂಪುಗೊಳ್ತದೆ. ಅದುವೇ ಬಹುರ್ವಿಹಿ ಸಮಾಸ. ಈಗ ಮುಕ್ಕಣ್ಣ, ಈಗ ಇದನ್ನು ಈಗ ಗಿಡ, ಮರ, ಬಳ್ಳಿ ಏನು ಮಾಡ್ತೀರಿ? ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಇದು ದ್ವಂದ್ವ ಸಮಾಸ. ಹೌದಾ? ಅದೇ ಬರುತ್ತೆ. ಬಟ್ ಮುಕ್ಕಣ್ಣದಲ್ಲಿ ಏನು? ಮೂರು ಕಣ್ಣು ಉಳ್ಳವನು ಯಾವನೋ ಅವನು ಮುಕ್ಕಣ್ಣ, ಇದು ಬಹುರ್ವಿ, ಈ ರೀತಿ. ಹೌದಾ? ಆಮೇಲೆ ನೋಡಿ, ಈಗಾಗಲೇ ಹೇಳಿದ್ದೀನಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ, ಯಾರು ನೋಡಿಲ್ಲ ಅವ್ರು ನೋಡ್ಬೋದು. ಯಮಾತರಾಜ ಬಾನ ಸಲಗಂ ಎಂಬ ಒಂದು ಫಾರ್ಮುಲಾ ಮುಖಾಂತರ ನೀವು ಇದನ್ನು ಲಘು ಗುರುವನ್ನು ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಇದು ಭಗನ ಆಗುತ್ತೆ. ಮುಂದಿನ ವಾಕ್ಯದಲ್ಲಿ ತಪ್ಪಾದ ಭಾಗವನ್ನು ಗುರುತಿಸಿ. ರಾಮ ಕ್ಷತ್ರ ಧರ್ಮದಲ್ಲಿಯೇ ನಡೆದ. ಅದು ಕ್ಷಾತ್ರ ಧರ್ಮ, ಕ್ಷತ್ರ ಅಲ್ಲ, ಅದು ಕ್ಷಾತ್ರ ಧರ್ಮ. ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ. ಪಾಶುಪತಾಸ್ತ್ರ ಇದು ಪಾಶುಪತಾಸ್ತ್ರ ಅಲ್ಲ, ಪಾತಾಸ್ತ್ರ. ಪಾತಾಸ್ತ್ರ. ಬ್ರಾಹ್ಮಣನಿಗೆ ಮಂತ್ರಾನುಷ್ಠಾನವೇ ಆಧಾರ. ಮಂತ್ರಾನುಷ್ಠಾನ ಇದು ಕರೆಕ್ಟು. ಇಲ್ಲಿ ಏನು ಕೊಟ್ಟಿದ್ದಾರೆ? ಮಂತ್ರಾನುಷ್ಠಾನವೇ ಅಲ್ಲ, ಅದು ಮಂತ್ರಾನುಷ್ಠಾನವೇ
ಆಧಾರ. ಉದಕ ಪದದ ವಿರುದ್ಧ ಪದ. ಉದಕ ಅಂದರೆ ಏನಾಗ್ತದ ಹೇಳಿ ನೋಡೋಣ. ಉದಕ ಅಂದರೆ ನೀರು, ಇದು ಅಗ್ನಿ. ತಿರೆ ಪದದ ವಿರುದ್ಧ ಪದ. ತಿರೆ ಇದು ಆಕಾಶ. ತಿರೆ ಅಂದರೆ ಏನಾಗ್ತದ ಭೂಮಿ. ಭೂಮಿ ಆಕಾಶ ವಿರುದ್ಧ ಪದಗಳು. ಕರಕರಿಸು ಈ ಪದದ ಸಮಾನಾರ್ಥಕ ಚಿಂತಿಸು. ದುಗುಡ ಪದದ ಸಮಾನಾರ್ಥಕ ಪದ ದುಃಖ. ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಕೆರೆಸಂತೆ ಶಾಸನ. ವೆರಿ ಇಂಪಾರ್ಟೆಂಟ್. ಕನ್ನಡ ವರ್ಣಮಾಲೆ ಇರುವ ಒಂದು ವಿವರಣೆ ಇರುವಂಥ ಶಾಸನ ಕೆರೆಸಂತೆ ಶಾಸನ. ಹಂಪೆಯ ಹರೀಶ್ವರನ ವರಸುತನೆಂದು ತನ್ನನ್ನು ಗುರುತಿಸಿಕೊಂಡ ಕವಿ ರಾಘವಾಂಕ. ರಾಘವಾಂಕ. ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ, ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದ ಭಾಗಗಳನ್ನು ಪುನಃ ಜೋಡಿಸಿ. ನೋಡಿ, ಇಲ್ಲಿ PQR ಇದ್ದಾವೆ, PQRS. ಸೊ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ, ಪೌಸ್ ಮಾಡಿ. ಆಮೇಲೆ ಇದಕ್ಕೆ ತಕ್ಕಂತೆ ಆನ್ಸರ SQPR ಆಗುತ್ತಾ. SQPR. ಇಲ್ಲಿ ಕೂಡ ಮತ್ತೆ ಮರಳಿ ಅದೇ ಸೇಮ್ ಕ್ವಶನು. PQRSಗಳನ್ನು ನೋಡ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಆನ್ಸರ SQPR. ಇಲ್ಲಿ SQPR. ಅಭಿನವ ಪಂಪ ಎಂದು ತನ್ನನ್ನು ತಾನೇ ಕರೆದುಕೊಂಡ ಕವಿ ಅವನೇ ನಾಗಚಂದ್ರ. ಅಭಿನವ ಪಂಪ. ರನ್ನ, ಜನ್ನ, ಪೊನ್ನ ಮತ್ತು ಪಂಪ. ಇಲ್ಲಿ ರನ್ನ, ಜನ್ನ, ಪೊನ್ನ ಇವರು ಮೂರು ಮಂದಿ ಏನಾಗ್ತಾರ ಕವಿ ಚಕ್ರವರ್ತಿಗಳು. ಕವಿ ಚಕ್ರವರ್ತಿಗಳು ಹೌದಾ. ಯಾರ್ಯಾರು? ರನ್ನ, ಜನ್ನ, ಆಮೇಲೆ ಪೊನ್ನ. ಬಟ್ ಪಂಪನಿಗೆ ಕವಿ ಚಕ್ರವರ್ತಿ ಸಿಕ್ಕಿಲ್ಲ. ಬಟ್ ಪಂಪ, ರನ್ನ, ಪೊನ್ನ ಇವರು ಮೂರು ಏನು ರತ್ನತ್ರಯರು, ಕವಿ ರತ್ನತ್ರಯರು. ನೆನಪಿರಲಿ, ಈ ಒಂದು ಗುಂಪು ಬೇರೆ, ಈ ಒಂದು ಗುಂಪು ಬೇರೆ. ಸುಲಿದ ಬಾಳೆಯ ಹಣ್ಣಿನಂದದಿ ಉತ್ಪ್ರೇಕ್ಷಾಲಂಕಾರ. ನೋಡಿ, ಅಂದರೆ ಕವಿಯ ಕಲ್ಪನೆಗೆ ಮೀರಿ ಹೇಳುವಂಥದ್ದು ಉತ್ಪ್ರೇಕ್ಷ ಅಲಂಕಾರ. ಕುಮಾರವ್ಯಾಸನ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಅದುವೇ ಗದುಗಿನ ಭಾರತ. ಕುಮಾರವ್ಯಾಸನ ಹೆಸರು ಏನು? ಮೂಲ ಹೆಸರು ಗದುಗಿನ ನಾರಾಯಣಪ್ಪ. ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು ಬಸವಣ್ಣ. ಇದು ಪಂಪನ ಬಿರುದುಗಳಲ್ಲೊಂದು. ನಾಡೋಜ. ಆಹಾರ ದಾನ, ಔಷಧ ದಾನ, ಗ್ರಂಥ ದಾನ ಮಾಡಿದ ಅಪರೂಪದ ಮಹಿಳೆ ಯಾರು? ದಾನದಲ್ಲಿಯೇ ಅಪರೂಪದ ಮಹಿಳೆ ಅದು ಒಬ್ಬಳೇ, ಅದೇ ಅತ್ತಿಮಬ್ಬೆ. ಹೌದಾ? ಸೊ ಇವಿಷ್ಟು ಮಹತ್ವದ ಕ್ವೆಶನ್ಗಳಾಗಿದ್ದವು. ಮುಂದಿನ ಒಂದು ಸೆಷನ್ನಲ್ಲಿ ಇನ್ನಷ್ಟು ಕ್ವೆಶನ್ಗಳನ್ನು ಒಂದು ಪ್ರಾಕ್ಟೀಸ್ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಬೈ ಮಿಸ್ಟೇಕಿಂದ ತಪ್ಪುಗಳು ಅನಿಸಿದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ.
ಧನ್ಯವಾದಗಳು.